ಒಂದು ಹನಿ ಇದ್ದರೆ ಸಾಕು ನಮ್ಮ ಹೇರು ಬ್ಲ್ಯಾಕ್ ಆಗಿಬಿಡುತ್ತೆ. ಆಯಿಲು ಹೌದು, ಹೇರ್ ಪ್ಯಾಕು ಹೌದು. ನೋಡಿ ಮೇಲ್ಗಡೆ ಆಯಿಲ್ ಬಂದಿದೆ ಅಲ್ವಾ, ಅದನ್ನು ತೆಗೆದು ಕೂಡ ಇಟ್ಕೋಬೋದು ಹೇರ್ ಆಯಿಲಾಗಿ. ನಿಮಗೆ ಹೇರ್ ಪ್ಯಾಕೇ ಬೇಕು ಅಂದರೆ ಅದು ತಳದಲ್ಲಿ ಇರೋದನ್ನು ನೀವು ಹೇರ್ ಪ್ಯಾಕಾಗಿ ಯೂಸ್ ಮಾಡ್ಬೋದು. ಈ ಹೇರ್ ಆಯಿಲಿಂದ ನಮ್ಮ ಹೇರು ಹೇಗೆ ಹುಟ್ಟಿ ಬಂದಿದೆ ಅಂತ, ಚಿಕ್ಕ ಚಿಕ್ಕ ಹೇರ್ ಎಲ್ಲ ಬಂದಿರತ್ತೆ ಅಲ್ವಾ, ಆವಾಗ ನಮಗೆ ಗೊತ್ತಾಗುತ್ತೆ ಹೇರು ಎಲ್ಲ ಹುಟ್ಟಿ ಬಂದಿದೆ ಅಂತ. ಓಕೆನಾ? ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ನಮ್ಮ ಹೇರು ಎಷ್ಟೇ ವೈಟ್ ಇದ್ದರೂ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬೋದು. ಒಂದೇ ಒಂದು ಹನಿ ಇದ್ದರೆ ಸಾಕು ನಮ್ಮ ಹೇರು ಬ್ಲ್ಯಾಕ್ ಆಗಿಬಿಡತ್ತೆ. ನಾನಂತೂ ಇವತ್ತು ಈ ಹೇರ್ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಸಮೇತ ನಿಂತಿದ್ದೀನಿ. ಹೇಗೆ ಮಾಡೋದು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಈ ರೆಮಿಡಿಯಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ನಾವು ತುಂಬ ದುಡ್ಡು ಕೊಟ್ಟು ನಾವು ವಸ್ತುವನ್ನು ತಂದು ಹೇರ್ ಆಯಿಲನ್ನು ಮಾಡಬೇಕಂತ ಇಲ್ಲ. ಮನೆಯಲ್ಲಿರೋ ವಸ್ತುವನ್ನೇ ಬಳಸಿ ಮಾಡ್ಕೋಬೋದು. ನಾವು ಹೊರಗಡೆಯಿಂದ ಹೇರ್ ಆಯಿಲನ್ನು ತರ್ತೀವಿ ಅಲ್ವಾ, ನಮ್ಮದು ಪ್ರಾಡಕ್ಟ್ ತಂದು ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೋತೀವಿ. ಇದರಿಂದ ನಮ್ಮ ಹೇರಿಗೆ ಡ್ಯಾಮೇಜ್ ಆಗುತ್ತೆ ವಿನಃ ಯಾವುದೇ ಬೆನಿಫಿಟ್ಸು ಸಿಗಲ್ಲ. ನಿಮ್ಗೆ ಒಂದು ದಿನ, ಒಂದು 15 ದಿನ, ಒಂದು ವಾರ, ಒಂದು ತಿಂಗಳು ನಿಮ್ಮ ಹೇರು ಬ್ಲ್ಯಾಕ್ ಆಗಿರ್ಬೋದು. ನಂತರ ಏನಾಗುತ್ತೆ, ಇದು ಹೇರು ಕೂಡ ವೈಟ್ ಆಗಿಬಿಡತ್ತೆ. ಹೇರಿನ ಬುಡ ವೈಟ್ ಇರುತ್ತೆ, ತುದಿ ಎಲ್ಲ ಬ್ಲ್ಯಾಕ್ ಇರುತ್ತೆ. ಈ ರೀತಿ ಎಲ್ಲ ಆಗಿಬಿಡತ್ತೆ. ಈ ರೀತಿ ಆಗೋದು ಬೇಡ ಅಲ್ವಾ. ನಮ್ಮ ಹೇರು ಯಾವಾಗಲೂ ಶಾಶ್ವತವಾಗಿ ಬ್ಲ್ಯಾಕ್ ಆಗಿ ಇರಬೇಕು, ಆರೋಗ್ಯವಂತ ಹೇರ್ ಆಗಿರಬೇಕು. ಹಾಗೆ ನಮ್ಮ ಹೇರು ತುಂಬ ಗ್ರೋತ್ ಆಗಬೇಕು, ಹೇರು ತುಂಬ ಸ್ಮೂತಾಗಿರಬೇಕು, ಚೆನ್ನಾಗಿರಬೇಕು ಅಂದರೆ ನಾನು ಮಾಡುವಂತಹ ರೆಮಿಡಿಯನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಒಂದು ಸಲ ಅಪ್ಲೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ. ನಾನಂತೂ ಇದರಲ್ಲಿ ಒಳ್ಳೆ ರಿಸಲ್ಟನ್ನು ಕಂಡುಕೊಂಡಿದ್ದೀನಿ ಅಲ್ವಾ, ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು. ಇದರಲ್ಲಿ ₹1 ಖರ್ಚಿಲ್ಲ ಅಂತ ಹೇಳ್ಬೋದು. ಎಲ್ಲರ ಮನೇಲೂ ಇರುವಂಥ ವಸ್ತುವನ್ನು ಬಳಸಿದ್ದೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ವಿಡಿಯೋ ಒಂದು ಲೈಕನ್ನು ಕೊಡಿ. ಹಾಗೆ ಯಾರಿಗಾದರೂ ಈ ವಿಡಿಯೋ ಅನುಕೂಲ ಆಗೋದಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡಬೇಕು ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಎಲ್ಲವೂ ಹೇಳ್ತೀನಿ, ಏನೇನು ಬೆನಿಫಿಟ್ಸ್ ಇದೆ, ಹೇಗೆ ಏನು ಅಂತ ಎಲ್ಲವೂ ಹೇಳ್ತೀನಿ. ಓಕೆನಾ? ಒಂದು ಕಬ್ಬಿಣದ ಹಂಚನ್ನು ತಗೊಂಡಿದ್ದೀನಿ. ಕಬ್ಬಿಣದ ಹಂಚು ಅಥವಾ ಕಬ್ಬಿಣದ ಯಾವುದಾದ್ರೂ ಪಾತ್ರೆ ಆಗಿರಬೇಕು. ಯಾಕೆ ಅಂದರೆ ನಾವು ಯಾವುದೇ ಒಂದು ಹೇರ್ ಆಯಿಲ್ ಇರ್ಬೋದು, ಹೇರ್ ಪ್ಯಾಕ್ ಇರ್ಬೋದು ಮಾಡಿದಾಗ ಇದರಲ್ಲಿರುವ ಐರನ್ ಅಂಶ ಇದ್ರ ಜೊತೆ ಸೇರಿಕೊಳ್ಳುತ್ತೆ. ಆಯಿಲ್ ಜೊತೆ ಅಥವಾ ಹೇರ್ ಪ್ಯಾಕ್ ಜೊತೆ ಸೇರ್ಕೊಬಿಡತ್ತೆ. ಆವಾಗ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಇನ್ನೂ ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ಕಬ್ಬಿಣದ ಪಾತ್ರೆ ಅಥವಾ ಹಂಚನ್ನು ತಗೋಬೇಕು. ನಮಗೆ ಕಬ್ಬಿಣಾಂಶ ಇದರಿಂದ ಸಿಕ್ಬಿಡತ್ತೆ. ಹಾಗೆ ಇದಕ್ಕೆ ನಾನು ಕೊಕೊನಟ್ ಆಯಿಲನ್ನು ಹಾಕ್ತಾಯಿದ್ದೀನಿ. ನೀವು ತುಂಬ ಜಾಸ್ತಿ ಕೂಡ ಮಾಡ್ಕೋಬೋದು. 1 ತಿಂಗಳಿಗೆ ಅಥವಾ 2 ತಿಂಗಳಿಗೆ ಆಗುವಷ್ಟು ಮಾಡಿ ಇಟ್ಕೋಬಹುದು. ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ. ನಿಮ್ಮಲ್ಲಿ ಕೊಕೊನಟ್ ಆಯಿಲ್ ಇಲ್ಲ ಅಂದರೆ, ಕೊಕೊನಟ್ ಆಯಿಲ್ ಇಲ್ಲ ಅಂದರೆ ನೀವು ಯಾವುದು ಸಾಸಿವೆ ಆಯಿಲು ಅಥವಾ ನಿಮ್ಗೆ ಯಾವುದು ಇಷ್ಟ ಆಯಿಲನ್ನು ಹಾಕೋಬೋದು. ನಾನು ಇದಕ್ಕೆ ಮೆಂತ್ಯ ಪೌಡ್ರು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ನೆಲ್ಲಿಕಾಯಿ ಪೌಡರು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರನ್ನು ಹಾಕಿದ್ದೀನಿ. ಈ 3 ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಾಗ ನಾನೀಗ ಮಿಕ್ಸ್ ಆಯಿತು, 1-2 ಸೆಕೆಂಡು ಸ್ಟೋವ್ ಇಡ್ತೀನಿ, ಹಾಗೆ ಬಂದ್ ಮಾಡ್ತೀನಿ. ಅದರ ಬಿಸಿಗೆ ಇದು ಚೆನ್ನಾಗಿ ಕುದಿಯುತ್ತೆ. ಬಂದ್ ಮಾಡಿಬಿಡಬೇಕು. ಓಕೆನಾ? ಈ ರೀತಿ ಮಾಡಬೇಕು. ನೀವು ಯಾವುದು ಮಸ್ಟರ್ಡ್ ಆಯಿಲು ಕೂಡ ಹಾಕ್ಬೋದು, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಈ ಥರ ಯಾವುದು ಬೇಕೋ ಆಯಿಲು ನೀವು ಯಾವುದು ಹೇರಿಗೆ ಹಾಕ್ತೀರಿ ಅದನ್ನು ಹಾಕ್ಬೋದು. ಓಕೆನಾ? ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ ಕಲ್ಲರ್ ಹೆಂಗೆ ಇದು ಬಿಸಿ ಇದೆ ಅಲ್ವಾ ಹಂಚು, ಆ ಬಿಸಿಗೆ ಅದು ಎಲ್ಲ ಕುದೀತಾ ಇರುತ್ತೆ. ಅದಕ್ಕಾಗಿ 1-2 ಸೆಕೆಂಡಲ್ಲಿ ನಾವು ಯಾವುದು ಪೌಡ್ರ್ ಹಾಕ್ತೀವಿ ಅಲ್ವಾ, 2 ಸೆಕೆಂಡಲ್ಲಿ ನಾವು ಸ್ಟೋವನ್ನು ಬಂದ್ ಮಾಡಬೇಕು. ಅಷ್ಟರಲ್ಲಿ ಅದು ಆಗಿಬಿಡತ್ತೆ. ನಂತರ ಅದು ತಣ್ಣಗಾಗುತ್ತೆ. ನೋಡಿ ಕಲ್ಲರ್ ಹೆಂಗೆ ಬಿಟ್ಕೊಳ್ತಾ ಬಂದಿದೆ, ಕಪ್
ಕಲರ್ ಆಗ್ತಾ ಇದೆ. ಇನ್ನು ಇದು ಏನು ಗೊತ್ತಾ, ನಾವು ಇದನ್ನು ದಿಢೀರಂತ ಈಗ ಮಾಡಿದ್ದೀವಿ, ಈಗಲೇ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಬರಲ್ಲ, ಇದಕ್ಕೆ ಕಾಯಬೇಕಾಗತ್ತೆ. ನೋಡಿ ಕಲರ್ ಹೆಂಗಾಗಿದೆ ಅಲ್ವಾ. ಒಂದು ಸ್ವಲ್ಪ ಹೊತ್ತು ಥಂಡಾದ ನಂತರ ಈ ರೀತಿ ಮುಚ್ಚಿಡ್ತೀನಿ. ಮಾರನೇ ದಿನ ನೋಡ್ತೀನಿ. ನೋಡಿ ಮಾರನೇ ದಿನ ಇದು ಒಂದು ರೀತಿ ಹೇರ್ ಆಯಿಲು ಹೌದು, ಹೇರ್ ಪ್ಯಾಕು ಹೌದು. ನೋಡಿ ಮೇಲ್ಗಡೆ ಆಯಿಲ್ ಬಂದಿದೆ ಅಲ್ವಾ, ಅದನ್ನು ತೆಗೆದು ಕೂಡ ಇಟ್ಕೋಬೋದು ಹೇರ್ ಆಯಿಲಾಗಿ. ನಿಮಗೆ ಹೇರ್ ಪ್ಯಾಕೇ ಬೇಕು ಅಂದರೆ ಅದು ತಳದಲ್ಲಿ ಇರೋದನ್ನು ನೀವು ಹೇರ್ ಪ್ಯಾಕಾಗಿ ಯೂಸ್ ಮಾಡ್ಬೋದು. ಇದೆರಡು ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ. ನಾನು ಇದೆರಡು ಮಿಕ್ಸ್ ಮಾಡ್ತೀನಿ. ಸುತ್ತಲೂ ಎಲ್ಲ ಕಬ್ಬಿಣ ಅಂಶ ಎಲ್ಲ ಬಿಟ್ಕೊಂಡಿದೆ, ಅದೆಲ್ಲ ಮಿಕ್ಸ್ ಮಾಡಬೇಕು. ನೋಡಿ ಬ್ಲ್ಯಾಕ್ ಇದೆ ಅಲ್ವಾ, ಎಲ್ಲ ಚೆನ್ನಾಗಿ ಸುತ್ತಲೂ ಇರೋದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಲ್ಲಿ ಹಾಕಿ ಇಟ್ಕೊಂಡ್ರೆ ಆಯಿತು. ನಮ್ಗೆ ಯಾವಾಗ ಬೇಕು ಆವಾಗ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಕೈ ನೋಡಿ ಎಷ್ಟು ಬ್ಲ್ಯಾಕ್ ಆಗ್ತಾಯಿದೆ, ಕಲರ್ ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವಾ. ಇದು ನಿಮ್ಗೆ ಹೀಗೆ ಇದೇನು ಕೈಗೆ ಅಷ್ಟೇ ಅದು ಕಪ್ಪು ಅನಿಸ್ಬೋದು. ನಾವು ಹೇರಿಗೆ ಅಪ್ಲೈ ಮಾಡಿದಾಗ ಸ್ವಲ್ಪ ಟೈಮೆಲ್ಲ ಇಟ್ಕೊಂಡು ಹೇರನ್ನು ತೊಳ್ಕೊತೀವಿ, ಆವಾಗ ನಮ್ಮ ಹೇರೇ ನಮಗೆ ಹೇಳುತ್ತೆ. ನೋಡಿ ಈಗ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಹೇರಿಗೆ ಎಲ್ಲ ಪೂರ್ತಿ ಹೇರಿಗೂ ಅಪ್ಲೈ ಮಾಡ್ಕೋಬೇಕು. ಪೂರ್ತಿ ಹೇರಿಗೆ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಹೇರು ಕೂಡ ಹುಟ್ಟಿ ಬರುತ್ತೆ. ಹಾಗೆ ಹೇರಿನ ಬುಡ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಬ್ಲ್ಯಾಕ್ ಆಗ್ತಾ ಬರುತ್ತೆ. ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲೇ ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೋಬಾರ್ದು, ಎಲ್ಲ ಕಡೆ ಎಲ್ಲೂ ಬಿಡದೇನೆ ಅಪ್ಲೈ ಮಾಡ್ಕೋಬೇಕು. ಹಾಗೆ ಇದರದ್ದು ನಮ್ಮ ಹೇರಿನ ಬುಡ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ಟ್ರಾಂಗ್ ಆಗುತ್ತೆ. ಬೇರು ಕೂಡ ಒಂದು ಬೇರಿದ್ದಲ್ಲಿ ಸಾವಿರಾರು ಬೇರು ಬೆಳ್ಕೊಂಡು ಬರುತ್ತೆ. ನಮ್ಮ ಹೇರಿಗೆ ಒಂದು ಜೀವ ಅಂದರೆ ಶಕ್ತಿ ಬರುತ್ತೆ. ಸತ್ತೋಗಿರುವಂತಹ ಹೇರಿನ ಬೇರೆಲ್ಲ ಅದಕ್ಕೂ ಕೂಡ ಜೀವ ಬರುತ್ತೆ. ಈ ರೀತಿ ನಾವು ಹೇರ್ ಪ್ಯಾಕು ಅಥವಾ ಹೇರ್ ಆಯಿಲನ್ನು ಹಾಕಬೇಕಾಗತ್ತೆ. ಆದಷ್ಟು ನಾವು ಹೇರಿಗೆ ಈ ರೀತಿ ನಾವು ಮಾಡಲೇಬೇಕು, ಆರೈಕೆ ಮಾಡಲೇಬೇಕು. ಈ ರೀತಿ ಆರೈಕೆ ಮಾಡ್ತಾ ಬಂದರೆ ನಮ್ಮ ಹೇರಿಗೆ ಶಕ್ತಿ ಇರುತ್ತೆ, ಬೆಳಿಲಿಕ್ಕೂ ಕೂಡ ಶಕ್ತಿ ಇರುತ್ತೆ, ಸ್ಟ್ರಾಂಗ್ ಆಗಿರಲಿಕ್ಕೂ ಕೂಡ ಶಕ್ತಿ ಇರುತ್ತೆ. ನಾವು ಏನೂ ಮಾಡಲ್ಲ, ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಅಂದರೆ ನಮ್ಮ ಹೇರು ಉದುರೋದು, ಗಟ್ಟಿ ಇರಲ್ಲ, ಕಿತ್ಕೊಂಡು ಬರುತ್ತೆ, ಹಾಗೆ ವೈಟ್ ಆಗೋದು ಹೀಗೆಲ್ಲ ಆಗತ್ತೆ. ಈ ರೀತಿ ಮಾಡಿದರೆ ನಮ್ಮ ಹೇರು ತುಂಬ ಸ್ಟ್ರಾಂಗಾಗಿ ಸ್ಟ್ರಾಂಗಾಗಿ ಸ್ಮೂತಾಗಿ ತುಂಬ ಸಿಲ್ಕಿಯಾಗಿ ಕಾಣುತ್ತೆ. ತುಂಬ ಚೆನ್ನಾಗಿರುವ ಹೇರು ನಮ್ಮದಾಗತ್ತೆ. ನೋಡಿ ನಾನೆಲ್ಲ ಅಪ್ಲೈ ಮಾಡಿಕೊಂಡೆ. ಹೇರಿನ ತುದಿ ಭಾಗದ ತನಕ ಅಪ್ಲೈ ಮಾಡಿಕೊಂಡು ಒಂದು 2 ಅವರ್ ಆದರೂ ನಾವು ಬಿಡಬೇಕು. ಒಂದು 4-5 ಅವರ್ ಬಿಟ್ಟರೆ ಒಳ್ಳೆಯದು. ಕಡಿಮೆ ಅಂದರೆ ಒಂದು 2 ಅವರ್ ಅಂದರೆ ಬಿಡಲೇಬೇಕು, ಓಕೆನಾ. ಅದಕ್ಕೂ ಹೆಚ್ಚು ಬಿಟ್ಟರೆ ಇನ್ನೂ ಒಳ್ಳೆಯದು. ಹಾಗೆ ನಾವು ಇದನ್ನು ಏನು ಶಾಂಪು ಸೋಪು ಏನೇ ಹಾಕಿ ಕೂಡ ತೊಳ್ಕೊಬೋದು. ಆದರೆ ಜಾಸ್ತಿ ಹೊತ್ತು ನಾವು ಬಿಟ್ಕೊಂಡ್ರೆ ನಮಗೆ ಒಳ್ಳೆ ರಿಸಲ್ಟ್ ಬೇಗ ಸಿಗುತ್ತೆ. ಹಾಗೆ ಇದನ್ನು ಮಸಾಜ್ ಮಾಡಬೇಕು. ನಾವೀಗ ಚೆನ್ನಾಗಿ ಮಸಾಜನ್ನು ಕೊಡಬೇಕು. ಯಾಕೆ ಅಂದರೆ ಇದ್ರದ್ದು ನಮ್ಮ ಬೇರೆಲ್ಲ ತೊಗೋಬೇಕು, ಹೇರಿನ ಬೇರೆಲ್ಲ ತೊಗೋಬೇಕು. ಹಾಗೆ ಈ ರೀತಿ ಮಸಾಜ್ ಕೊಟ್ಟಾಗ ನಮಗೂ ಒಂದು ರೀತಿ ರಿಲ್ಯಾಕ್ಸ್ ಆಗುತ್ತೆ. ಈ ರೀತಿ ಮಸಾಜ್ ಅಂತೂ ನಾವು ವಾರಕ್ಕೆ 2 ಸಲ ಅಂತೂ ಕೊಡಲೇಬೇಕು. ವಾರಕ್ಕೆ 2 ಸಲ ಅಂತೂ ನಾವು ಹೇರ್ ಆಯಿಲ್ ಹಾಕಲೇಬೇಕು. ಹೇರ್ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಮಸಾಜ್ ಕೊಡಬೇಕು. ಹೀಗೆ ಬಾಚ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಹೇರಿನ ಬುಡಕ್ಕೆಲ್ಲ ಹೋಗಿಬಿಡತ್ತೆ ಆಯಿಲು. ಆವಾಗ ಏನೋ ಎಲ್ಲ ಕಡೆನೂ ಆಯಿಲು ತಾಗಿರುತ್ತೆ. ಒಂದು ರೀತಿ ಹೇರಿಗೆಲ್ಲ ಒಂದು ರೀತಿ ಶಕ್ತಿ ಅಂದರೆ ಹೇರಿನ ಬುಡಕ್ಕೆಲ್ಲ ಶಕ್ತಿ ಬಂದ ಹಾಗೆ ಆಗತ್ತೆ. ಈ ರೀತಿ ಬಾಚಿಕೊಂಡು ಹಾಗೇ ಬಿಟ್ಟಿಡಬೇಕು. ನೋಡಿ ಮಸಾಜ್ ಅಂತೂ ಕೊಡಬೇಕು, ಓಕೆನಾ. ನೋಡಿದ್ರಿ ಅಲ್ವಾ ಎಷ್ಟು ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂತ. ನಿಮ್ಗೆ ಗೊತ್ತಿದೆ ಅಲ್ವಾ ಈ ವಸ್ತುವನ್ನು ಹಾಕಿದಾಗ ಏನೇನು ಬೆನಿಫಿಟ್ಸ್ ಇದೆ ಅಂತ. ಅಂತಹ ವಸ್ತುವನ್ನೇ ನಾನು ಹಾಕಿದ್ದೀನಿ, ಒಳ್ಳೆ ರಿಸಲ್ಟು ಸಿಕ್ಬಿಡತ್ತೆ. ನಾನು ನೋಡಿ ಅಪ್ಲೈ ಮಾಡಿಕೊಂಡು ನನ್ನ ಹೇರ್ ಎಲ್ಲ ತೋರಿಸ್ತಾ ಇದ್ದೀನಿ. ಸ್ಮೂತ್ ಹೇರು. ನಾನು ಮೇಲ್ಗಡೆ ಒಂದು ಜುಟ್ಟು ಹಾಕ್ಕೊಂಡಿದ್ದೀನಿ. ಇವತ್ತು ಹೇರ್ ಆಯಿಲನ್ನು ಹಾಕ್ಕೋಬೇಕು, ಇನ್ನು ಬೇರೆ ಹೇರ್ ಆಯಿಲು. ಯಾಕಂದರೆ ನಾನು ವಾರದಲ್ಲಿ 2 ದಿನ ಹೇರ್ ಆಯಿಲ್ ಹಾಕ್ಕೋತೀನಿ, 2 ದಿನ ಹೇರ್ ಪ್ಯಾಕ್ ಹಾಕ್ತೀನಿ. ವಿಡಿಯೋ ಮಾಡೋ ಸಲುವಾಗಿ ನಾನು ಹೇರ್ ಆಯಿಲು ಒಂದಿನ ಹೇರ್ ಶಾಂಪು ಮಾಡಿ ಹಾಕ್ತೀನಿ. ಈ ರೀತಿ ಮಾಡ್ತಾ ಇರ್ತೀನಿ ಅಲ್ವಾ. ನಾನು ಇವತ್ತು ಅಂದರೆ ಹೇರ್ ಆಯಿಲ್ ಹಾಕುವ ದಿನ ಇವತ್ತು ಹಾಕ್ಕೋಬೇಕು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ನಾನೀಗ ಈ ಹೇರ್ ಆಯಿಲ್ ಹಾಕಿ ಇದು 2-3 ದಿನ ಆಗಿದೆ, ಓಕೆನಾ. ಆವಾಗ ನಾನು ಹೇರನ್ನು ತೋರಿಸ್ತಾ ಇರೋದು ನೋಡಿ. ಹೇರು ಇಷ್ಟು
ಚೆನ್ನಾಗಿ ಆಗಿದೆ ಅಲ್ವಾ. ಏನಾಗುತ್ತೆ ಗೊತ್ತಾ, ನಾವು ಈ ರೀತಿ ಹೇರ್ ಆಯಿಲನ್ನು ಬಳಸ್ತಾ ಬಂದರೆ ನಮ್ಮ ಹೇರು ಅಂದರೆ ಒಂದು ಹೇರ್ ಇರುತ್ತೆ ಅಲ್ವಾ, ಅಲ್ಲಿ ಬುಡ ಇರುತ್ತೆ, ಬೇರೆ ಇರುತ್ತೆ ಅಲ್ವಾ, ಅಲ್ಲಿ ಮತ್ತು ಹುಟ್ಟಿ ಬರುತ್ತೆ. ನಾವು ಒಂದು ಸ್ವಲ್ಪ ದಿನ ಕಾಯಬೇಕು, ನಂತರ ನಿಮಗೆ ಗೊತ್ತಾಗುತ್ತೆ ಈ ಹೇರ್ ಆಯಿಲಿಂದ ನಮ್ಮ ಹೇರು ಹೇಗೆ ಹುಟ್ಟಿ ಬಂದಿದೆ ಅಂತ. ಚಿಕ್ಕ ಚಿಕ್ಕ ಹೇರ್ ಎಲ್ಲ ಬಂದಿರುತ್ತೆ ಅಲ್ವಾ, ಆವಾಗ ನಮಗೆ ಗೊತ್ತಾಗುತ್ತೆ ಹೇರು ಎಲ್ಲ ಹುಟ್ಟಿ ಬಂದಿದೆ ಅಂತ. ಓಕೆನಾ. ಈ ರೀತಿ ನೀವು ಕೂಡ ನ್ಯಾಚುರಲ್ ಆಗಿರುವ, ನೈಸರ್ಗಿಕವಾಗಿರುವ, ಆಯುರ್ವೇದಿಕ್ ಆಗಿರುವ ಹೇರ್ ಆಯಿಲನ್ನು ನೀವು ಕೂಡ ಅಪ್ಲೈ ಮಾಡಿ ಯೂಸ್ ಮಾಡ್ತಾ ಬನ್ನಿ. ಮಕ್ಕಳಿಗೂ ಹಾಕಿ, ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಿ. ನಿಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ, ನೀವು ಕೂಡ ಚೆನ್ನಾಗಿರ್ತೀರ, ಹಾಗೆ ನಿಮ್ಮ ಫೇಸು ಕೂಡ ಚೆನ್ನಾಗಿರುತ್ತೆ. ಓಕೆನಾ. ಯಾಕೆ ಅಂದರೆ ನಾವು ಆಯಿಲ್ ಹಾಕಿದ್ದೀವಿ ಅಂದರೆ ಇಲ್ಲೆಲ್ಲ ಬಂದಿರುತ್ತೆ ಅಲ್ವಾ, ಅದೆಲ್ಲ ತೊಗೊಂಡಿರುತ್ತೆ, ಹೇಗೆ ಮಾಡಿ ಅಪ್ಲೈ ಮಾಡ್ಕೊಬಿಡಬೇಕು. ಓಕೆನಾ. ಅವಾಗ ಏನಾಗುತ್ತೆ, ಫೇಸು ತಗೊಳುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೇನಾದರೂ ಈ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನಂತೂ ಪಕ್ಕ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೊಮ್ಮೆ ನನ್ನಿಂದ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.